ಕಲಾ ಯೋಷಾಪಾಣಿನಿಪೀಡನಾಯ ಜರತಿ ವೇಷಾದಿ ಲೀಲಾಕರಃ ದೋಷಾನ್ ದುರ್ವಿಷಹಾನ್ ವಿಶೋಷಯತು ಮೇ ದೋಷಾಕರಾಭಾನನೋ ಅಶೇಷಾಭೀಷ್ಟವರಪ್ರದಾನ ನಿರತಃ ಶೇಷಾದ್ರಿ ಭೂಷಾಮಣಿಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ರಾಘವೇಂದ್ರ ಗುರು ಸಾರ್ವಭೌಮರ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರೆಂದನೇ ಜಗದ್ವಿಖ್ಯಾತರಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ 354ನೆಯ ವರ್ಷದ ಮಧ್ಯಾರಾಧನೆಯ ಪರ್ವಕಾಲದಲ್ಲಿ ಮೂಲ ಬೃಂದಾವನದ ಸನ್ನಿಧಾನದಲ್ಲಿ ಪಂಚಾಮೃತಾಭಿಷೇಕದ ಸುವರ್ಣದ ಘಳಿಗೆಯಲ್ಲಿ ನಾವು ಇದ್ದೇವೆ. ಪರಮಪೂಜ್ಯ ಶ್ರೀಪಾದಂಗಳವರು ಮೂಲ ಬೃಂದಾವನಕ್ಕೆ ಸ್ವತಃ ತಾವೇ ಇಂದು ಪಂಚಾಮೃತಾಭಿಷೇಕವನ್ನು ಮಾಡುವ ಮೂಲಕ ಗುರುರಾಜರ ಭವ್ಯವಾದ ಭಗವಂತನ ನೆಲೆಯಾದಂತಹ ಬೃಂದಾವನದ ದರ್ಶನವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ನಮಗೆ ನೀಡಿರ್ತಕ್ಕಂಥವರಾಗಿದ್ದಾರೆ. 354ನೇ ವರ್ಷದ ಹಿಂದೆ ಇದೇ ಪರ್ವಕಾಲದ ಘಳಿಗೆಯಲ್ಲೇ ಶುಭ ಮುಹೂರ್ತದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶ ಮಾಡಿ ಇನ್ನೂ 700 ವರ್ಷಗಳ ಕಾಲ ಬೃಂದಾವನದಲ್ಲೇ ಇದ್ದು ಎಲ್ಲ ಭಕ್ತರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ತನ್ಮೂಲಕ ಅವರನ್ನು ಭಗವಂತನ ಕಡೆಗೆ ಕೊಂಡೊಯ್ಯುವಂತಹ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದಂತಹ ಗುರುಸಾರ್ವಭೌಮರ ಈ ಒಂದು ಭವ್ಯವಾಗಿರ್ತಕ್ಕಂತಹ ವ್ಯಕ್ತಿತ್ವ, ಆ ವ್ಯಕ್ತಿತ್ವಕ್ಕೆ ಬೆರಗಾಗದೇ ಇರುವಂತಹ ವ್ಯಕ್ತಿಗಳೇ ಇವತ್ತಿನ ಜನಾಂಗದಲ್ಲಿ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೇನೆ ಇವತ್ತು ಮಂತ್ರಾಲಯಕ್ಕೆ ಅನೇಕ ಜನಸ್ಥೋಮ ಹರಿದು ಬಂದು ವಿಶೇಷವಾಗಿ ರಾಯರ ದರ್ಶನವನ್ನು ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆದಿರತಕ್ಕಂತಹದ್ದನ್ನು ನಾವು ಕಾಣುತ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ಮಂತ್ರಾಲಯ ಬರೀ ತುಂಗಾ ನದಿಯಿಂದ ಮಾತ್ರ, ತುಂಗಭದ್ರಾ ನದಿಯಿಂದ ಮಾತ್ರ ಪೂರಿತವಾಗಿಲ್ಲ, ಅನೇಕ ಭಕ್ತರ ಭಕ್ತಿ ಎಂಬ ಆ ಜಲದಿಂದಲೂ ಕೂಡ ತುಂಬಿ ತುಳುಕಿ ಇವತ್ತು ರಾಯರಿಗೆ ಅದೇ ಪಂಚಾಮೃತಾಭಿಷೇಕವಾಗಿ ಇವತ್ತು ಸಮರ್ಪಿತವಾಗ್ತಾ ಇದೆ. ಆದ್ದರಿಂದ ಬರೇ ಪಂಚಾಮೃತಾಭಿಷೇಕ ಅಂತಂದರೆ ಇದು ಬರೇ ಪ್ರಾಕೃತಿಕವಾದಂತಹ ದ್ರವ್ಯಗಳ ಸಮರ್ಪಣೆ ಮಾತ್ರ ಅಲ್ಲ. ಯಾವ ಭಕ್ತರು ತಮ್ಮಲ್ಲಿರ್ತಕ್ಕಂತಹ ಭಕ್ತಿಗೆ ಪ್ರತೀಕವಾಗಿ ಅನೇಕ ವಿಧವಾದಂತಹ ಸೇವೆಯನ್ನು ಸಲ್ಲಿಸಿರ್ತಾರೆ, ನಾನಾ ವಿಧವಾಗಿರ್ತಕ್ಕಂತಹ ಪ್ರಾರ್ಥನೆಗಳನ್ನು ಸಲ್ಲಿಸಿರ್ತಾರೆ, ಅದಕ್ಕೆಲ್ಲದಕ್ಕೂ ಕೂಡ ಪ್ರತೀಕವಾಗಿ ಇವತ್ತು ನಮ್ಮ ಎಲ್ಲರ ಪರವಾಗಿಯೂ ಕೂಡ ಪರಮಪೂಜ್ಯ ಶ್ರೀಪಾದಂಗಳವರು ಈ ಪಂಚಾಮೃತಾಭಿಷೇಕವನ್ನು ಗುರುರಾಜರಿಗೆ ಸಮರ್ಪಣೆಯನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಈ ಒಂದು ದಿವ್ಯವಾಗಿರ್ತಕ್ಕಂತಹ ಅದ್ಭುತವಾದ ಸನ್ನಿವೇಶವನ್ನು ನೋಡಿಕೊಳ್ಳೋದೇ ಬಹಳ ನಮಗೆ ದುರ್ಲಭ. ಆದರೆ ಇಂತಹ ಸೌಭಾಗ್ಯವನ್ನು ಕೂಡ ನಾವು ಕುಳಿತಲ್ಲೇನೆ ರಾಯರ ಈ ಬೃಂದಾವನದ ಪ್ರತ್ಯಕ್ಷ ದರ್ಶನವನ್ನು ಮಾಡುವಂತಹ ಸೌಭಾಗ್ಯವನ್ನು ನಮ್ಮ ಮಂತ್ರಾಲಯ ಮಠದ ಮಂತ್ರಾಲಯಿ ವಾಹಿನಿಯ ಒಂದು ವಿಶೇಷವಾಗಿರ್ತಕ್ಕಂತಹ ಸಹಕಾರದಿಂದ ನಾವೆಲ್ಲರೂ ಕೂಡ ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಕೂಡ ಗುರುರಾಜರ ಒಂದು ವಿಶೇಷವಾಗಿರ್ತಕ್ಕಂತಹ ಮೂಲ ಬೃಂದಾವನದ ದರ್ಶನವನ್ನು ಮಾಡಿಕೊಳ್ಳುವಂತಹ ದೊಡ್ಡ ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅಂತಹ ಗುರುರಾಜರ ಈ ಭವ್ಯವಾಗಿರ್ತಕ್ಕಂತಹ ಪಂಚಾಮೃತ, ಅದು ಗೋವಿನಿಂದ ಬಂದಿರತಕ್ಕಂತಹ ಪರಿಶುದ್ಧವಾಗಿರ್ತಕ್ಕಂತಹ ಕ್ಷೀರ, ಇದೆಲ್ಲ ಮಂತ್ರಾಲಯದಲ್ಲೇನೆ ಸುಮಾರು 2000ಕ್ಕೂ ಕೂಡ ಮಿಗಿಲಾಗಿರ್ತಕ್ಕಂತಹ ಗೋವುಗಳನ್ನು ಗುರುರಾಜರು ನಿತ್ಯದಲ್ಲಿಯೂ ಕೂಡ ಅದನ್ನು ಸಾಕಿ ಸಲುಹಿ ಗೋವುಗಳ ಸಂರಕ್ಷಣೆಯನ್ನು ಮಾಡತಕ್ಕಂಥವ್ರನ್ನ ನಾವು ಕಾಣ್ತೇವೆ. ಅಂತಹ ಪರಿಶುದ್ಧವಾಗಿರ್ತಕ್ಕಂತಹ ಗೋಕ್ಷೀರವನ್ನು ಈಗ ಗುರುರಾಜರ ಬೃಂದಾವನಕ್ಕೆ ಮಂತ್ರಾಲಯ ಶ್ರೀಪಾದಂಗಳವರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಇಂದಿನ ಈ ಬಾರಿಯ ಆರಾಧನೆಯಲ್ಲಿ ಅನೇಕ ವಿಶೇಷತೆಗಳನ್ನು ಒಳಗೊಂಡಂತೆ ಪರಮಪೂಜ್ಯ ಶ್ರೀಪಾದಂಗಳವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗುರುರಾಜರ ಭಕ್ತರಿಗೆ ನಾನಾ ವಿಧವಾಗಿರ್ತಕ್ಕಂತಹ ಸೇವೆಯನ್ನು ಸಲ್ಲಿಸಬೇಕು ಅಂತ ಹಂಬಲ ಇರ್ತದೆ.
ಆದರೆ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಆ ಎಲ್ಲ ಭಕ್ತರ ಸಹಕಾರದಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಒಂದು ದೊಡ್ಡ ಸಂಕಲ್ಪಗಳನ್ನು ಮಾಡಿ ಅದನ್ನು ತನ್ಮೂಲಕ ವಿಶೇಷವಾಗಿ ರಾಯರ ವಿಶೇಷವಾದ ಅನುಗ್ರಹವನ್ನು ಎಲ್ಲರಿಗೂ ತಲುಪುವಂತೆ ಮಾಡ್ತಾರೆ. ಅಂತಹ ಕಾರುಣ್ಯಶಾಲಿಗಳು ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಈ ನಿಟ್ಟಿನಲ್ಲಿ ವಿಶೇಷವಾಗಿ ರಾಯರ ಮೂಲ ವೃಂದಾವನದ ಆ ಕಂಬಗಳಿಗೆ, ಆ ಮಂಟಪದ ಗರ್ಭಗುಡಿಯ ಕಂಬಗಳಿಗೆ ಬಂಗಾರದ ಸುವರ್ಣ ಲೇಪಿತವಾಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಕವಚವನ್ನು ಧಾರಣೆ ಮಾಡಿಸಿ ಆ ಸುವರ್ಣಗಳ ಮಧ್ಯದಲ್ಲಿ ಗುರುರಾಜರ ಬೃಂದಾವನ ಬಹುಶೋಭಿತವಾಗುವಂತೆ ನಮಗೆ ಇವತ್ತು ಕಾಣ್ತಾ ಇರತಕ್ಕಂತಹದ್ದಾಗಿದೆ. ಅನೇಕ ವರ್ಣಗಳಿಂದ ಭಗವಂತನನ್ನ ಅರ್ಚನೆ ಮಾಡಿದಂತಹ ಗುರುರಾಜರಿಗೆ ಇವತ್ತು ಸುವರ್ಣದಿಂದ ನಾವು ಮಾಡತಕ್ಕಂತಹದ್ದು ನಿಜವಾಗಿಯೂ ಕೂಡ ಅನ್ವರ್ಥಕವಾದದ್ದು. ಇವತ್ತು ಮಂತ್ರಾಲಯದ ಸಮಗ್ರವಾಗಿರ್ತಕ್ಕಂತಹ ಪ್ರಾಕಾರವೂ ಸುವರ್ಣ ಲೇಪಿತವಾಗಿರ್ತಕ್ಕಂತಹದ್ದಾಗಿದೆ. ಹಾಗೆ ಗರ್ಭಗುಡಿಯ ಕಂಬಗಳೂ ಕೂಡ ಸುವರ್ಣ ಲೇಪಿತವಾಗಿದೆ. ಅಂದರೆ ಗುರುರಾಜರು ಮಾಡಿದ ಆ ವರ್ಣಗಳ ಸೇವೆ, ಆ ಮಧ್ವಾಚಾರ್ಯರ ಸೇವೆ ಅದು ಎಷ್ಟು ಅಪಾರವಾಗಿರತಕ್ಕಂತಹದ್ದು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮೆಚ್ಚಿದಂತಹ ಭಗವಂತ ಯಾವ ರೀತಿಯಾಗಿ ತಿರುಪತಿಯ ಶ್ರೀನಿವಾಸನಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಸುವರ್ಣಮಯವಾಗಿರ್ತಕ್ಕಂತಹ ಗೋಪುರಗಳು ಹಾಗೆ ಮಂದಿರಗಳು ನಿರ್ಮಾಣವಾಗಿದೆಯೋ, ಅದನ್ನು ಬಿಟ್ಟರೆ ಮತ್ತೆ ಪುನಃ ಅವರ ಏಕಾಂತ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದರಾಜರು ಗುರು ಸಾರ್ವಭೌಮರಿಗೇನೆ ಇಂತಹ ದೊಡ್ಡ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತಂದ್ರೆ ಶ್ರೀನಿವಾಸನ ಅನುಗ್ರಹ ಗುರುರಾಜರ ಮೇಲೆ ಎಷ್ಟಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ ಮತ್ತೊಂದು ತಿರುಪತಿಯಂತೆ ಭಾಸಮಾನವಾಗ್ತಾ ಇದೆ ಮಂತ್ರಾಲಯ. ಇಂತಹ ಒಂದು ಅಪಾರವಾಗಿರ್ತಕ್ಕಂತಹ ಜನಸ್ತೋಮ. ಎಲ್ಲರೂ ಕೂಡ ಗುರುರಾಜರನ್ನ ಒಂದು ಬಾರಿ ನಾವು ನೆನೆದರೆ ಸಾಕು, ನಮ್ಮ ಜೀವನದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಕೂಡ ನಾವು ದೂರ ಮಾಡಿಕೊಳ್ಳಕ್ಕೆ ಸಾಧ್ಯವಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಗುರುರಾಜರ ಈ ಭವ್ಯವಾಗಿರ್ತಕ್ಕಂತಹ ಪಂಚಾಮೃತವನ್ನ ನಾವು ಎಲ್ಲರೂ ಕೂಡ ಕುಳಿತಲ್ಲೇನೆ ಮಂತ್ರಾಲಯ ವಾಹಿನಿಯ ಮೂಲಕ ಅದು ಕಣ್ತುಂಬಿಕೊಳ್ಳುವಂತಹ ಒಂದು ದೊಡ್ಡ ಸೌಭಾಗ್ಯ ಅದನ್ನು ಒದಗಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಶ್ರೀಪಾದಂಗಳವರು. ನಾವು ನೋಡಬಹುದು ಭವ್ಯವಾಗಿರುವಂತಹ ಆ ಬೃಂದಾವನದ ಮುಂದೆ ಶಿಲಾಮಂಟಪವಿದೆ. ಸುತ್ತಲೂ ಕೂಡ ಅನೇಕ ಸ್ತಂಭಗಳು ನಿಂತಂತಹದ್ದಾಗಿದೆ. ಆ ಶಿಲಾಮಂಟಪವನ್ನು ಸ್ತಂಭಗಳು ಹೊತ್ತಿ ನಿಂತಿವೆ. ಇಡೀ ರಾಯರ ಶಿಲಾಮಂಟಪವೆಲ್ಲವೂ ಕೂಡ ಸ್ವರ್ಣಲೇಪಿತ ಮಾಡ್ತಾ ಇದ್ದಾರೆ ಪೂಜ್ಯ ಶ್ರೀಪಾದಂಗಳವರು. ಅಷ್ಟೇ ಅಲ್ಲದೇನೆ ಹೊರಗೆ ಅಷ್ಟೇ ಸ್ವರ್ಣಲೇಪನವಲ್ಲ, ರಾಯರ ಮುಂದೆಯೂ ಕೂಡ ಸ್ವರ್ಣಲೇಪಿತವಾಗಲಿ ಎನ್ನುವಂತಹ ವಿಚಾರ ಪೂಜ್ಯ ಶ್ರೀಪಾದಂಗಳವರದಾಗಿದೆ. ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ 354ನೇ ವರ್ಷದ ಬೃಂದಾವನ ಆರಾಧನೆಯ ಒಂದು ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರಿಗೆ ಭವ್ಯವಾಗಿರುವಂತಹ ಉತ್ಸವ ಆಗ್ತಾ ಇದೆ. ಅಂತಹ ಭವ್ಯವಾಗಿರುವಂತಹ ಉತ್ಸವದ ಸಂದರ್ಭದಲ್ಲಿ 354 ವರ್ಷದ ಆರಾಧನೆಗೆ 354 ವರ್ಷ ನಿಂತಹ ಸ್ತಂಭಕ್ಕೆ ಆಚೆ ಈಚೆ ಅಲಗಾಡಿಲ್ಲ ಸ್ತಂಭ. 354 ವರ್ಷಗಳಾಯಿತು. ಆ ಸ್ತಂಭಕ್ಕೇನೆ ಇವತ್ತಿನ ದಿವಸ ರಾಯರ ಅನುಗ್ರಹ ಮಾಡಿದ್ದಾರೆ, ಸ್ವರ್ಣ ಕವಚವನ್ನು ತೊಡಗಿಸಿದ್ದಾರೆ. ಅದಕ್ಕೆ ಅಂದ ಮೇಲೆ ರಾಯರ ಕಾರುಣ್ಯ ಎಂತಹದ್ದು. ನನ್ನ ಮುಂದೆ ಬಿಡದೇನೆ ನಿಂತು ಸೇವೆಯನ್ನು ಮಾಡ್ತಾ ಇದೆ ಈ ಸ್ತಂಭ. ಆದ್ರಿಂದ ಇದಕ್ಕೆ ಸ್ವರ್ಣ ಕವಚವನ್ನು ಹಾಕಿಸೋಣ ಅಂತ ಹಾಕಿಸಿದ್ರೆ ಹಾಗಾದ್ರೆ ನಮಗೆ ಬಿಡ್ತಾರವಾ? ನಮಗೂ ವಿಶೇಷ ರೀತಿಯಾಗಿರುವಂತಹ ಒಂದಲ್ಲ ಒಂದು ರೀತಿಯಿಂದ ಅನುಗ್ರಹ ಮಾಡೇ ಮಾಡ್ತಾರೆ. ಆದರೆ ರಾಯರಲ್ಲಿ ಭಕ್ತಿ, ರಾಯರಲ್ಲಿ ನಂಬಿಕೆ, ರಾಯರ ಅನುಗ್ರಹ ಮಾಡ್ತಾರೆ ಎನ್ನುವಂತಹ ತಾಳ್ಮೆ, ಈ ಮೂರು ಮಾತ್ರ ಅವಶ್ಯವಾಗಿ ಇರಬೇಕು. ಹೀಗಾಗಿ ಅಂತಹ ರಾಯರ
ಆರಾಧನೆಯ ಉತ್ಸವದಲ್ಲಿ ರಾಯರ ವೃಂದಾವನಕ್ಕೆ ಮಧು ಅಭಿಷೇಕವು ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ ರಜತದ ಪ್ರಹ್ಲಾದರಾಜರ 2 ಉತ್ಸವ ಮೂರ್ತಿಗಳನ್ನು ಕಾಣ್ತಾ ಇದ್ದೇವೆ. ಇವತ್ತಿನ ದಿವಸ ರಾಯರ ಸನ್ನಿಧಾನದಲ್ಲಿ ಅನೇಕ ಉತ್ಸವಗಳು ಆಗ್ತಾ ಇದೆ ಅಂತಂದ್ರೆ ಹಾಗಾದ್ರೆ ಸನ್ಯಾಸಿಗಳಿಗೆ ಉತ್ಸವವಾಗತ್ತಾ ಎನ್ನುವಂತಹ ಪ್ರಶ್ನೆ ಅನೇಕರಿಗೆ ಬರಬಹುದು. ಹೀಗಾಗಿ ನಮ್ಮಲ್ಲಿ ಅಭಿಷೇಕ ಇತ್ಯಾದಿಗಳು ಪೂಜೆಗಳು ಎಲ್ಲವೂ ಕೂಡ ರಾಯರಿಗೆ, ಆದರೆ ಉತ್ಸವಾದಿಗಳು ಎಲ್ಲವೂ ಕೂಡ ಪ್ರಹ್ಲಾದರಾಜರಿಗೆ. ಅದು ಅನೂಚಾನದಿಂದಾಗಿ ಬಂದಂತಹ ಸಂಪ್ರದಾಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರಹ್ಲಾದರಾಜರಿಗೆ ಉತ್ಸವಾದಿಗಳು ಎಲ್ಲವೂ ಕೂಡ ಆಗ್ತದೆ. ಅಂತಹ ಉತ್ಸವ ಮೂರ್ತಿಗಳು, ಪ್ರಹ್ಲಾದರಾಜರ ಉತ್ಸವ ಮೂರ್ತಿಗಳನ್ನು ಕೂಡ ಇವತ್ತು ನಾವು ಬೃಂದಾವನದ ಮುಂದೆ ಅಭಿಷೇಕ ಆಗುವಂತಹ ಒಂದು ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ರಾಯರನ್ನು ಕಣ್ತುಂಬಿಸಿಕೊಳ್ಳುವುದೇ ಒಂದು ಆನಂದ. ಕೆಲವರಿಗೆ ರಾಯರ ಎದುರಿಗೆ ಬಂದ ಕೂಡಲೇ, ರಾಯರ ಬೃಂದಾವನ ಹತ್ರ ಬಂದ್ವಿ ಅಂತಾದ್ರೆ ರಾಯರ ಬೃಂದಾವನ ನೋಡ್ತಾನೆ ಕಣ್ತುಂಬಿಸಿಕೊಳ್ತಾರೆ. ಅದೇನೋ ಗೊತ್ತಿಲ್ಲ, ರಾಯರ ಪ್ರಾಕಾರದಲ್ಲಿ ಬಂದ ಕೂಡಲೇ, ಮಠದ ಪ್ರಾಕಾರದಲ್ಲಿ ಅನೇಕ ಭಕ್ತರಿಗೆ ಒಂದಲ್ಲ ಒಂದು ಸಂತೋಷದ ಅನುಭೂತಿ, ಸಂತೋಷದ ಅನುಭವವಾಗತ್ತೆ. ಸ್ತ್ರೀಯರಿಗೆ ತಮ್ಮ ತವರ ಮನೆಗೆ ಹೋದರೆ ಎಷ್ಟು ಸಂತೋಷ ಆಗಬೇಕೋ, ಎಷ್ಟು ಇಷ್ಟ ಆಗಬೇಕೋ ಅಲ್ಲೇ ಇರಬೇಕು ಅಂತ ಹೇಳಿ, ಹಾಗೆ ರಾಯ ಬಾದಲ್ ಬಿಜ್ಲಿ ಇವತ್ತು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವದ ಮಧ್ಯಾರಾಧನೆಯ ದಿನ. ಹೀಗಾಗಿ ರಾಯರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸ್ತಾ ಇರುವಂಥ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಸ್ವತಃ ಸುಬುಧೇಂದ್ರ ತೀರ್ಥರಿದ್ದು ಬೃಂದಾವನಕ್ಕೆ ವಿಶೇಷ ಅಭಿಷೇಕವನ್ನು ನೆರವೇರಿಸಿದ್ರು. ಬೇಡಬೇಕು. ಹೀಗಾಗಿ ಅಂತಹ ಕರುಣಾಳುಗಳಾಗಿರುವಂತಹ ರಾಯರು ಇವತ್ತಿನ ದಿವಸ ಆರಾಧನಾ ಕಥಾನಾಯಕರಾಗಿದ್ದಾರೆ. ಆ ಆರಾಧನಾ ಕಥಾನಾಯಕರಿಗೆ ಇವತ್ತಿನ ದಿವಸ ಶರ್ಕರಾಭಿಷೇಕವೂ ಕೂಡ ನಡೆಯುವಂತಹದ್ದಾಗ್ತಾ ಇದೆ. ಈ ಶರ್ಕರಾಭಿಷೇಕದಿಂದಾಗಿ ಪ್ರತಿ ಶುಕ್ರವಾರ ಶ್ರೀನಿವಾಸನಿಗೆ ಎಲ್ಲ ಒಡವೆಗಳನ್ನು ತೆಗೆದು ಒಂದು ಶ್ವೇತಾಂಬರಧಾರಿಯಾಗಿ ದೇವರ ದರ್ಶನವನ್ನು ಕೊಡ್ತಾನಂತೆ. ಯಾಕೆಂದ್ರೆ ಮರುದಿವಸ ಶುಕ್ರವಾರ ಆ ಭಗವಂತನಿಗೆ, ಶ್ರೀನಿವಾಸನಿಗೆ ತಿರುಮಲೆಯಲ್ಲಿ ಕ್ಷೀರಾಭಿಷೇಕ ಆಗತ್ತೆ. ಅವನು ಕ್ಷೀರಪ್ರಿಯ. ಹಾಗೆ ಆ ವಸ್ತ್ರವನ್ನು ಉಟ್ಟುಕೊಂಡಾಗ ಭಗವಂತ ಬಹಳಷ್ಟು ಸುಂದರವಾಗಿ ಕಾಣ್ತಾನೆ. ಯಾಕಂದ್ರೆ ರಾಯರು ಆ ಶ್ರೀನಿವಾಸನ ಅನುಗ್ರಹದಿಂದ ಅವತಾರವನ್ನು ಮಾಡಿರುವಂಥವರು. ಅದೇ ಶ್ರೀನಿವಾಸನನ್ನೇ ಕುಲದೈವವನ್ನಾಗಿ ಪಡೆದುಕೊಂಡಂಥವರು. ಆದ್ದರಿಂದಾಗಿ ಈ ಶರ್ಕರಾಭಿಷೇಕವನ್ನು ನೋಡಿದರೆ ಶ್ರೀನಿವಾಸನ ಸಾನ್ನಿಧ್ಯ ಕೂಡ ರಾಯರಲ್ಲಿ ಇದೆ ಅಂತನ್ನೋ ಮಾತಿನಲ್ಲಿ ತಪ್ಪಿಲ್ಲ. ಶ್ರೀನಿವಾಸನೇ ಬಂದು ನಿಂತಿದ್ದಾನೇನೋ, ಶ್ರೀನಿವಾಸನೇ ಈ ರೀತಿಯಾಗಿ ಅವರನ್ನು ದೃಶ್ಯ ಮಾಡಿಸುತ್ತಾ ಇದ್ದಾನೇನೋ ಎನ್ನುವಂತೆ ಇವತ್ತಿನ ದಿವಸ ರಾಯರ ವೃಂದಾವನ ಕಾಣುವಂತಹದ್ದಾಗ್ತಾ ಇದೆ ನಮ್ಮೆಲ್ಲರಿಗೂ ಕೂಡ. ಪೂಜ್ಯ ಶ್ರೀಪಾದಂಗಳವರು ರಾಯರ ವೃಂದಾವನಕ್ಕೆ ಶರ್ಕರದಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ಆ ಅಭಿಷೇಕದ ಪ್ರತಿಯೊಂದು ದೃಶ್ಯಗಳನ್ನು ಕೂಡ ಭಕ್ತ ಸಾಗರ ಎಲ್ಲವೂ ಕೂಡ ನೋಡುವಂತಹದ್ದಾಗ್ತಾ ಇದೆ. ರಾಯರ ಬೃಂದಾವನವನ್ನು ಭಕ್ತಿಯಿಂದ ಕಾಣುವಂಥವರಾಗ್ತಾ ಇದ್ದಾರೆ, ನಮಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ರೀತಿಯಾಗಿರುವಂತಹ ಬೇಡಿಕೆಗಳನ್ನು ಕೂಡ ಬೇಡುವಂಥವರು ಕೂಡ ಭಗವದ್ಭಕ್ತರಾಗ್ತಾ ಇದ್ದಾರೆ. ಅಂತಹ ರಾಯರನ್ನು ನಾವು ಎಷ್ಟು ಬೇಡಿದ್ರೂ ಕೂಡ ಕಡಿಮೆ, ರಾಯರಲ್ಲಿ ಏನು ಬೇಡಿದ್ರೂ ಕೂಡ ಕಡಿಮೆ. ಆದರೆ ರಾಯರನ್ನು ನಂಬಬೇಕು. ಯಾರಾದ್ರೆ ನಂಬಿಕೆಯನ್ನು ಇಟ್ಟಿರ್ತಾರೋ
ಅವರಿಗೆ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ರಾಘವೇಂದ್ರ ಗುರು ಸಾರ್ವಭೌಮರು ಮಾಡ್ತಾರೆ ಎನ್ನುವಂತಹ ಮಾತಿನಲ್ಲಿ ಎರಡನೇ ವಿಚಾರವೇ ಇಲ್ಲ ಎನ್ನುವಂತಹದ್ದು ಹರಿದಾಸರ ಮಾತಾಗಿದೆ. ಅದಕ್ಕೆ ರಾಯರ ಬಗ್ಗೆ ಹರಿದಾಸರು ಹೇಳುವಾಗ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ, ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿಕೊಡುವರನ್ನ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ. ನಾನು ರಾಯರನ್ನು ಸೇವೆ ಮಾಡಿದ್ದೀನಿ, ಸೇವೆಗೆ ಫಲವೇ ಸಿಕ್ಕಿಲ್ಲ ಅಂತ ಹೇಳಿರುವಂತಹ ಯಾವ ವ್ಯಕ್ತಿಯೂ ಕೂಡ ಇಲ್ಲ. ನಂಬಿದ್ದಾರೆ, ನಂಬಿ ರಾಯರನ್ನು ಸೇವಿಸಿದ್ದಾರೆ. ಫಲ ಬರುವಂತಹ ಸಮಯ ತಡ ಆಗಬಹುದೇ ಹೊರತಾಗಿ ಫಲ ಮಾತ್ರ ನಿಶ್ಚಿತ. ಹಾಗಾದ್ರೆ ಫಲ ಮಾತ್ರ ನಿಶ್ಚಿತ ಎನ್ನುವಂತಹ ಮಾತಿಗೆ ಏನಾದರೂ ಪ್ರಮಾಣ ಇದೆಯಾ ಅಂತಂದ್ರೆ, ರಾಯರ ಸ್ತೋತ್ರದಲ್ಲಿ ಬರುವಂತಹ ಸಾಕ್ಷಿ ಹಯಾಸ್ಯೋತ್ರಹಿ ಎನ್ನುವಂತಹ ವಾಕ್ಯವೇ ರಾಯರ ಫಲವನ್ನು ಕೊಟ್ಟೇ ಕೊಡ್ತಾರೆ, ಸಂಶಯವಿಲ್ಲ ಎನ್ನುವಂತಹ ಮಾತಿಗೆ ಪ್ರಮಾಣವಾಗಿದೆ. ಅಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಭವ್ಯವಾಗಿರುವಂತಹ ಪಂಚಾಮೃತದ ಅಭಿಷೇಕದಲ್ಲಿ ಅನೇಕ ಫಲಗಳಿಂದಾಗಿ, ಹಣ್ಣುಗಳಿಂದಾಗಿ ಅಭಿಷೇಕವನ್ನು ಮಾಡುವಂತಹದ್ದನ್ನು ನೋಡ್ತಾ ಇದ್ದೇವೆ. ನಮಗೆ ಯಾರಾದರೂ ರೋಗ ಪೀಡಿತರಾದ್ರಿ ಅಂತಾದ್ರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ, ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅಂತೇಳಿ, ಅಥವಾ ಇಂತಹ ಔಷಧವನ್ನು ಮಾಡಿಕೊಂಡು ತೆಗೆದುಕೊಳ್ಳಿ ಅಂತೇಳಿ. ಇವತ್ತಿನ ದಿವಸ ಕೇವಲ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ಜಲ ಸಾಕು ನಮ್ಮ ರೋಗವನ್ನು ಪರಿಹಾರ ಮಾಡುವಂತಹದ್ದಾಗಿದೆ. ಹೀಗಾಗಿ ಅಂತಹ ಒಂದು ಭವ್ಯವಾಗಿರುವಂತಹ ಸಾಮರ್ಥ್ಯ, ಶಕ್ತಿ ರಾಯರ ವೃಂದಾವನಕ್ಕೆ, ಆ ವೃಂದಾವನದಿಂದ ಇಳಿದು ಬಂದಂತಹ ನೀರಿಗೆ, ವೃಂದಾವನಕ್ಕೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಕ್ಕೆ ಇದೆ. ಅದನ್ನು ಸ್ವೀಕಾರ ಮಾಡಬೇಕು, ಮಾಡಿದರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ದಾಸರು. ರೋಗಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಎಂಥವರ್ರಿ ರಾಯರು ಅಂತಂದಾಗ, ಪಾವನ ಗಾತ್ರ ಸುದೇವ ವರನೆ. ಅವರ ದೇಹ ಎಂತಹದ್ದು ಅಂದ್ರೆ ಪವಿತ್ರವಾಗಿರುವಂತಹದ್ದಂತೆ ಅವರ ಒಂದು ರೂಪ. ಆ ಪವಿತ್ರವಾಗಿರುವಂತಹ ರೂಪವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು, ನಮಗೆ ಎಲ್ಲ ರೀತಿಯಾಗಿರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ, ಇಷ್ಟಗಳು ಪೂರ್ಣವಾಗತ್ತೆ. ಅಷ್ಟೇ ಅಲ್ಲದೇನೆ ಎಂಥವರು ಅಂತಂದ್ರೆ ದೇವವರ, ದೇವತೆಗಳಲ್ಲಿ ಉತ್ತಮರು, ಇಂದ್ರನಂತೆ ಕಂಗೊಳಿಸುವಂಥವರು ಅಂತ ಹೇಳಿ ಕೂಡ ಹರಿದಾಸರು ಹೇಳ್ತಾರೆ. ಸೇವಕ ಜನರೊಳಗಾಡಿಸೋ, ನನ್ನ ಕಷ್ಟಗಳನ್ನು ಪರಿಹಾರ ಮಾಡಿ ನಿಮ್ಮ ಸಂದರ್ಶನ ಮಾತ್ರದಿಂದಾಗಿ ನನ್ನನ್ನು ನಿಮ್ಮ ಸೇವಕ ಅಂಥೇಳಿ ಪರಿಗಣಿಸಿ, ಗುರ್ತಿಸಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಯಾಕೆ ಸುಮ್ಮನೆ ಇರುವಂಥವರಾಗಿದ್ದೀರಿ ಎನ್ನುವಂತಹ ಮಾತನ್ನು ಹೇಳಿದಾಗ, ಇಲ್ಲ ಮೂಕನೇ ಆದ, ಯಾಕೆ ಮೂಕನಾದೋ ಅಂತ ಹೇಳಿ ರಾಯರ ಬೃಂದಾವನ ಆದ ಕೂಡಲೇ ಒಬ್ಬ ಹರಿದಾಸರ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಮೂಕರಿಗೂ ಬಧಿರರಿಗೂ ರಾಯರ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ಮಾಡುವಂಥವರಾಗಿದ್ದಾರೆ. ಅಂತಹ ರಾಯರ ಭವ್ಯವಾಗಿರುವಂತಹ ಬೃಂದಾವನದ ದರ್ಶನವನ್ನು ಭಕ್ತ ಕೋಟಿ ವೀಕ್ಷಣೆ ಮಾಡ್ತಾ ಇದೆ. ಆ ಒಂದು ವೀಕ್ಷಣೆಯನ್ನು ನಾವು ಪುನಃ ನೋಡುವಂಥವರಾಗೋಣ ನಮ್ಮ ಪವನಾಚಾರ್ಯರ ಮಾತಿನಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ
ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಭ್ಯೋ ನಮಃ. ಸರ್ವಜ್ಞಾಚಾರ್ಯ ಸಿಂಹಾಸನದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ ರಾಯರ ಮಧ್ಯಾರಾಧನಾ ಮಹೋತ್ಸವ ಭೂಮಂಡಲಕ್ಕೆ ಒಂದು ಪರ್ವಕಾಲ. ಈ ಪರ್ವಕಾಲದಲ್ಲಿ ಪಂಚಾಮೃತ ಅಭಿಷೇಕವನ್ನ ನಾವೆಲ್ಲ ಮಂತ್ರಾಲಯ ವಾಹಿನಿಯ ಮೂಲಕ, ಅದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಉಳಿದ ಸಾಮಾಜಿಕ ಮಾಧ್ಯಮಗಳ ತಾಣಗಳ ಮೂಲಕ ನಾವು ರಾಯರ ಬೃಂದಾವನದ ಪಂಚಾಮೃತವನ್ನ ಪ್ರಾಯ ಎದುರಿಗಿದ್ರೂ ಕೂಡ ಇಷ್ಟು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಇಲ್ವೇನೋ ಅಷ್ಟು ಸ್ಪಷ್ಟವಾಗಿ ರಾಯರ ಚಿತ್ರವನ್ನ ನಾವು ಕಣ್ತುಂಬಿಕೊಂಡಿದ್ದೇವೆ. ಹಾಗೆ ಮನದಲ್ಲೂ ಕೂಡ ರಾಯರು ನಮಗೆ ಮೂರ್ತಿಮತ್ತಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಅಂತಹ ರಾಯರಿಗೆ ಸ್ವಾಮಿಗಳು ಶುಷ್ಕ ಫಲಗಳನ್ನ ಹಾಗೂ ಹಸಿಯಾದ ಹಣ್ಣುಗಳಿಂದ ಅಭಿಷೇಕವನ್ನು ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಈ ಪಂಚಾಮೃತದ ಚಿಂತನೆ ರಾಯರು ಸರ್ವರಿಗೂ ಆಶ್ರಯ ತಾಣರಾಗಿದ್ದಾರೆ ಅನ್ನೋದಕ್ಕೆ ಒಂದು ದೊಡ್ಡ ದೃಷ್ಟಾಂತ ಆಗಿದೆ. ಪಂಚಾಮೃತಗಳಂದ್ರೆ ಯಾವ್ದ್ಯಾವುದು? ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಣ್ಣುಗಳು, ಹಣ್ಣಿನ ರಸ. ಅದು ಹಣ್ಣಿನ ರಸ ಅಂದ್ರೆ ಎಳನೀರು ಆಗ್ಬೋದು, ಅಥವಾ ಹಣ್ಣಿನ ರಸ ಅಂತಂದ್ರೆ ಮಾವಿನ ಹಣ್ಣಿನ ರಸವೂ ಆಗ್ಬೋದು, ಇತ್ಯಾದಿಗಳನ್ನು ತೆಗೆದುಕೊಳ್ಬೋದು. ಇದರಲ್ಲಿ ಕೆಲವು ಗವ್ಯ ಅಂದ್ರೆ ಗೋವಿನಿಂದ ಹುಟ್ಟಿದ್ದು, ಹಾಲು, ಮೊಸರು, ತುಪ್ಪ ಇದೆಲ್ಲ ಗೋವಿನಿಂದ ಹುಟ್ಟಿದ ಪದಾರ್ಥಗಳು. ಈ ಮಧು ಅನ್ನೋದೇನಿದೆ, ಜೇನುತುಪ್ಪ, ಅದು ಕೀಟಗಳಿಂದ ಹುಟ್ಟಿದ. ಕೀಟಗಳು ಹೂವುಗಳಿಗೆ ಹೋಗಿ ಪ್ರತಿಯೊಂದು ಹೂವಿನ ಮಕರಂದವನ್ನ ಹೀರಿ ಸಂಗ್ರಹಿಸಿದ್ದೆ ಅದು ಜೇನುತುಪ್ಪ. ಇನ್ನ 3 ವಿಧವಾದ ಜೀವರನ್ನು ನಾವು ಕಾಣ್ತೇವಲ್ಲ, ಸ್ಥಾವರರು ಜಂಗಮರು ಅಂತ ಎರಡೇ. ಅಂದ್ರೆ ನಡಿಲಿಕ್ಕೆ ಬರೋರು, ನಡಿಲಿಕ್ಕೆ ಬರದೇ ಇರೋರು ಅಂತ. ಅದರಲ್ಲಿ ಜಂಗಮರಲ್ಲಿ ಸ್ಥಾವರ ಅಂದ್ರೆ ಜೀವ ಇರೋ ವಸ್ತುಗಳಲ್ಲಿ ಸ್ಥಾವರ ಅಂದ್ರೆ ನಿಂತುಕೊಂಡೇ ಇರೋದು. ಯಾವುದದು? ಮರಗಳು, ಲತೆಗಳು, ಬಳ್ಳಿಗಳು, ಅವೆಲ್ಲವು. ಜಂಗಮರು ಅಂದ್ರೆ ಮನುಷ್ಯರು, ಕೀಟಗಳು ಎಲ್ಲವೂ. ರಾಯರು ಸ್ಥಾವರರಿಗೂ ಆಶ್ರಯ ಕೊಡ್ತಾರೆ, ಜಂಗಮಕ್ಕೂ ಆಶ್ರಯ ಕೊಡ್ತಾರೆ ಅನ್ನೋದಕ್ಕೆ ಈ ಪಂಚಾಮೃತ ಸಮರ್ಪಣೆ ಮಾಡಿಸ್ಕೊಳ್ಳೋದೇ ಉದಾಹರಣೆ ಆಗ್ತದೆ. ಸ್ಥಾವರ ಅಂತಂದ್ರೆ ಒಂದೇ ಕಡೆ ನಿಂತಹ ಮರಗಳು. ರಾಯರನ್ನು ನಾವು ಹೇಗೆ ಸೇವೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ರಾಯರು ಹೇಳಿದ್ರಂತೆ, ನೀವು ಬಂದು ಸೇವೆ ಮಾಡೋದು ಬೇಡ, ನಿಮ್ಮ ಸಾರ ಏನಿದೆ, ಹೂವುಗಳ ಸಾರ ಅಂದ್ರೆ ಅದು ಮಕರಂದ. ಆದ್ರಿಂದ ದುಂಬಿಗಳ ಮೂಲಕ ಮಕರಂದವನ್ನು ನಾನೇ ತರಿಸಿಕೊಂಡು ಜೇನುತುಪ್ಪ ಅಭಿಷೇಕ ರಾಯರು ಮಾಡಿಸ್ಕೊಳ್ಳೋ ಮೂಲಕ ಎಲ್ಲೆಲ್ಲಿ ಹೂವುಗಳಿದೆ, ಯಾವ್ಯಾವ ಹೂವಿನ ಸಾರವನ್ನ, ಮಕರಂದವನ್ನ, ಪುಷ್ಪಗಳ ಮಕರಂದವನ್ನ ದುಂಬಿ ಹೀರಿದೆಯೋ ಆ ಎಲ್ಲ ಹೂವುಗಳಿಗೆ ರಾಯರು ಅದ್ಭುತವಾದ ಆಶೀರ್ವಾದವನ್ನ ಮಾಡಿ ತಾವು ಸ್ಥಾವರಕ್ಕೆ ಅನುಗ್ರಹ ಮಾಡ್ತೇವೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇನ್ನ ಜಂಗಮ ವಸ್ತುಗಳು ಅಂದ್ರೆ ನಡೀತಾ ಇರುವ ಮೂವೇಬಲ್ ವಸ್ತುಗಳು. ಅವುಗಳು ಯಾವುದು ಅಂತಂದ್ರೆ ದ್ವಿರೇಫ, ಅದು ದುಂಬಿ ಆಗಬಹುದು ಅಥವಾ ಮನುಷ್ಯರಾಗಬಹುದು. ದುಂಬಿ ಸಂಗ್ರಹ ಮಾಡಿದೆ, ಮನುಷ್ಯ ಅದನ್ನ ತಂದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣೊಳಗಾದ ಭಾಗ್ಯವ. ಇಲ್ಲಿ ಗುರುವಿನ ಕರುಣೊಳಗಾದ ಭಾಗ್ಯವ ಗುರು ಸಮರ್ಪಣೆ ಮಾಡಿ ಬದುಕಿರೋ ಅಂತ. ರಾಯರ ಆಶೀರ್ವಾದದಿಂದ ಸಮಸ್ತ ವಿಧವಾದ ವೈಭೋಗಗಳು ನಮಗೆ ದೊರೀತಾ ಇದೆ. ಆ ವೈಭೋಗಗಳನ್ನ ಗುರುಗಳ ಮೂಲಕ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡೋ ಮೂಲಕ ಜಂಗಮರು ಅಂದ್ರೆ ಅಭಿಷೇಕ ಮಾಡುವ ಶ್ರೀಪಾದಂಗಳವರು, ಅರ್ಚಕರು ಎಲ್ಲರೂ ಜಂಗಮರೇ. ಸಂಗ್ರಹ ಮಾಡಿದಂತಹ ಜೇನು ಹುಳವು ಕೂಡ ಜಂಗಮವೇ ಆಗಿದೆ. ಆದ್ದರಿಂದ ರಾಯರು, ವೇದವ್ಯಾಸರು ಕೀಟದಿಂದ ರಾಜ್ಯವಾಳಿಸಿದೆ ಅಂತ, ಕೀಟವನ್ನು ಕೂಡ ಸಿಂಹಾಸನದಲ್ಲಿ ಕೂಡಿಸಿ ರಾಜ್ಯಭಾರ ಮಾಡಿಸಿದ್ರೆ ಹೇಗೋ ಹಾಗೆ ರಾಯರು ಕೂಡ ಕೀಟ ತಾನು ಜೇನು ಶೇಖರಣೆ ಮಾಡಿದರೆ ಸ್ವಭಾವಕ್ಕೆ ತಕ್ಕಂತೆ ಅದನ್ನು ಸ್ವೀಕಾರ ಮಾಡಿ ಜಂಗಮವಾದ ಕೀಟಕ್ಕೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ. ಇನ್ನ ರಾಯರ ಪೀಠದಲ್ಲೇ ಬಂದ ಈ ಪೀಠದಲ್ಲಿ ಬರುವಂತಹ ವ್ಯಕ್ತಿಗಳು ಸಾಮಾನ್ಯರಲ್ಲ, ಅವರು ದೇವ ಸ್ವಭಾವರಾಗಿರ್ತಾರೆ ಅಂತ ನಿರೂಪಣೆಯನ್ನು ಮಾಡಿದ್ದಾರೆ.
ಬಂದ ಪೀಠದ ವ್ಯಕ್ತಿಗಳಲ್ಲಿ, ಪೀಠದ ಅಧಿಪತಿಗಳಲ್ಲಿ ರಾಯರೇ ಒಂದು ರೂಪದಿಂದ ನಿಂತು ಸಕಲ ವಿಧವಾದ ಕಾರ್ಯಗಳನ್ನು ನಡೆಸ್ತಾರೆ ಅಂತ ನಾವು ಅನೇಕ ಕಡೆ ತಿಳಿದಿದ್ದೇವೆ. ಅದು ಪ್ರತ್ಯಕ್ಷ ಕಾಣಬೇಕು ಅಂತಂದ್ರೆ ನೀವು ಮಂತ್ರಾಲಯದ ಈ ಆರಾಧನೆಗೆ ಬಂದರೆ, ಆರಾಧನೆ ಅತಿರಿಕ್ತ ದಿನಗಳಲ್ಲಿ ಬಂದರೂ ಕೂಡ ರಾಯರ ವೈಭವವನ್ನು, ರಾಯರು ಮಾಡಿಸುವಂತಹ ಅದ್ಭುತವಾದಂತಹ ಕಾರಯಿತೃತ್ವ ಶಕ್ತಿ ರಾಯರಲ್ಲಿ ಎಷ್ಟಿದೆ ಅಂತನ್ನೋದನ್ನ ನಾವು ಕಾಣಬಹುದಾಗಿದೆ. ತಕ್ಕಂತೆ ಮಾಡಿದರೆ ಅದು ಪರಮಾತ್ಮನ ಅನುಗ್ರಹಕ್ಕೆ ಕಾರಣ ಆಗ್ತದೆ. ಮುಕುಂದನಲ್ಲಿ ಭಕ್ತಿ ಬರಬೇಕಾದ್ರೆ ಗುರುಗಳಲ್ಲಿ ಭಕ್ತಿ ಬರಬೇಕು. ಭಕ್ತಿ ಸಮರ್ಪಣೆ ಮಾಡುವ ಅನೇಕ ವಿಧವಾದ ಸೇವೆಗಳಲ್ಲಿ ಪಂಚಾಮೃತ ಸೇವೆ ಕೂಡ ಒಂದು. ಇವತ್ತು ಯಾರ್ಯಾರು ಪಂಚಾಮೃತ ಸೇವೆಯನ್ನು ಮಾಡಿಸಿದ್ದಾರೋ, ಸರ್ವ ಸೇವೆ, ಪಂಚಾಮೃತ ಸೇವೆ, ಉಳಿದೆಲ್ಲ ಸೇವೆಯ ಪ್ರಕಾರಗಳು ಹೇಗೆ ಮಠದ ಆಡಳಿತ ನಿಮಗೆ ಒದಗಿಸಿ ಕೊಟ್ಟಿದೆಯೋ ಆ ಎಲ್ಲ ಸೇವೆಗಳು ಕೂಡ ರಾಯರನ್ನ ಒಲಿಸ್ಲಿಕ್ಕೆ, ರಾಯರ ಅನುಗ್ರಹ ಪಡಿಲಿಕ್ಕೆ ಒಂದೊಂದು ಮಾರ್ಗ ಆಗಿದೆ. ಅದು ಆರತಿ ಸೇವೆಯಿಂದ ಹಿಡಿದು ಸಮಗ್ರ ಆರಾಧನಾ ಸೇವೆವರೆಗೂ, 2 ರೂಪಾಯಿ ಆರತಿ ಸೇವೆಯಿಂದ ಹಿಡಿದು ಲಕ್ಷಗಟ್ಟಲೆ ಇರುವಂತಹ ಆರಾಧನಾ ಸಮರ್ಪಣೆಯ ಸೇವೆ ಕೂಡ ಅದು ರಾಯರನ್ನ ಒಲಿಸಿಕೊಳ್ಳುವ ಮಾರ್ಗ ಆಗಿದೆ. ಆದ್ದರಿಂದ ರಾಯರಿಗೆ ಇವತ್ತು 4 ಬದಿಯಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ. ಪಂಚಾಮೃತ ಆದಮೇಲೆ 4 ಕಡೆ ಪಂಚಾಮೃತವನ್ನು ಮಾಡ್ತಾರೆ. ಉಳಿದ ದಿನಗಳಲ್ಲಿ ಮುಂಭಾಗಕ್ಕೆ ಮಾತ್ರ ಪಂಚಾಮೃತ ಇದ್ರೆ, ಆರಾಧನೆಯ ದಿವಸದಲ್ಲಿ 4 ದಿಕ್ಕುಗಳಲ್ಲಿ ಪಂಚಾಮೃತ ಅಭಿಷೇಕ, ಆರಾಧನೆಯಲ್ಲಿ 4 ದಿಕ್ಕಿನಲ್ಲಿ ಅಲಂಕಾರಗಳನ್ನು ಮಾಡ್ತಾರೆ. ರಾಯರ ಒಳಗಡೆ ಪರಮಾತ್ಮ 5 ರೂಪದಿಂದ ನಿಂತು ಈ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ. 700 ವರ್ಷಗಳವರೆಗೆ ಪರಮಾತ್ಮ ಇಲ್ಲಿ ನಿಂತು ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸ್ತಾನೆ ಅಂತ ನಿರೂಪಣೆ ಮಾಡಿದ್ದಾರೆ ಗೋಪಾಲದಾಸರು. ಪ್ರತಿನಿತ್ಯ ಇಲ್ಲಿ ವಿಶೇಷ ಉತ್ಸವಗಳಾಗುವವು ಅಂತ. ಅನೇಕ ಉತ್ಸವಗಳಾಗ್ತಾ ಇದೆ. ಈ ವರ್ಷ ಶ್ರೀಪಾದಂಗಳವರು ರಾಯರ ಪ್ರೇರಣೆಯಿಂದ ಒಂದು ಪರಿಮಳ ತೀರ್ಥ ಅಂತ ಹೊಸ ತೀರ್ಥವನ್ನು ಮಾಡಿ, ಪುಷ್ಕರಣಿಯನ್ನು ಮಾಡಿ, ತೆಪ್ಪೋತ್ಸವವನ್ನು ಕೂಡ ಆರಂಭ ಮಾಡಿದ್ದಾರೆ. ರಾಯರಿಗೆ, ಪ್ರಹ್ಲಾದರಾಜರಿಗೆ ಒಂದು ಹೊಸ ಉತ್ಸವ ಆರಂಭ ಆದದ್ದನ್ನು ನಾವು ಕಾಣ್ತೇವೆ. ಇವತ್ತು ಸಾಯಂಕಾಲ 6 ಗಂಟೆಗೆ ನೀವು ಆ ಪರಿಮಳ ತೀರ್ಥದಲ್ಲಿ ರಾಯರ, ಪ್ರಹ್ಲಾದರಾಜರ ಮೂರ್ತಿಯ ತೆಪ್ಪೋತ್ಸವವನ್ನು ಮತ್ತೆ ನೀವು ಮಂತ್ರಾಲಯದ ವಾಹಿನಿಯಲ್ಲಿ ಕಣ್ತುಂಬಿಕೊಳ್ಳಬಹುದು. ಅಸಂಖ್ಯ ಜನರು ತಾವು ತಮ್ಮ ಸಂಸಾರದ ಜಂಜಾಟಗಳನ್ನ, ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ ಬದಿಗಿತ್ತು ರಾಯರ ಮಧ್ಯಾರಾಧನೆಯನ್ನ 3 ದಿವಸ ರಾಯರು ಬಹಿರ್ಮುಖರಾಗಿರ್ತಾರೆ. ಬಂದ ಭಕ್ತರಿಗೆ ತಮ್ಮ ಅಘಾದ್ರಿ ಸಂಭೇದನ ದೃಷ್ಟಿ ಚಂದು ಕಿ ಚಾಚಾ ಕಿಚ್ಚ. ರಾಯರ ಬೃಂದಾವನಕ್ಕೆ ಬಹಳ ವಿಶೇಷವಾದಂತಹ ಪೂಜೆ ನೆರವೇರೋದನ್ನು ಗಮನಿಸ್ತಾ ಇದ್ದೀರಾ. ನೇರ ದೃಶ್ಯಗಳು. ಮಂತ್ರಾಲಯದ ರಾಯರ ಬೃಂದಾವನಕ್ಕೆ ಮಧ್ಯಾರಾಧನೆಯ ಪ್ರಯುಕ್ತ ವಿಶೇಷವಾದ ಪೂಜೆ, ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಗ್ತಾ ಇದೆ. ಅನುಗ್ರಹ ಮಾಡ್ತಾರೆ, ಹೂವಿಗೂ ಅನುಗ್ರಹ ಮಾಡ್ತಾರೆ. ಕೀಟ ತಂದ ಜೇನುತುಪ್ಪ, ಹೂವು ಕೊಟ್ಟ ಬಳ್ಳಿ, ಅದನ್ನು ಸಮರ್ಪಣೆ ಮಾಡುವ ವ್ಯಕ್ತಿ, ಹೀಗೆ ಎಲ್ಲರಿಗೂ ಕೂಡ ಅನುಗ್ರಹ ಮಾಡುವ ಸ್ವಭಾವ ರಾಯರದಾಗಿದೆ. ಹಾಗೆ ಬಂದ ಭಕ್ತರಲ್ಲಿ ಅವರು ಯಾವುದೇ ಜಾತಿ ಮತ ಪಂಥದವರು ಇರ್ಬೋದು, ಯಾವುದೇ ಸ್ತರದವರು ಇರ್ಬೋದು, ಅತಿ ಶ್ರೀಮಂತನಾಗಿರ್ಬೋದು, ಮಧ್ಯಮ ಸ್ತರದವನಾಗಿರ್ಬೋದು, ಅಥವಾ ಅತ್ಯಂತ ಕಡು ಬಡವನಾಗಿರ್ಬೋದು, ಯಾರಾದರೂ ಕೂಡ ಅವರು ಬಂದವರಿಗೆ ಭಕ್ತಿಯನ್ನು ನೋಡಿ ಉದ್ಧಾರ ಮಾಡೋದು ಅದು ರಾಯರ ವಿಶೇಷವಾದ ಶಕ್ತಿ. ಅಂತಹ ರಾಯರು ಪಂಚಾಮೃತವನ್ನು ಸ್ವೀಕಾರ ಮಾಡಿ ಕಂಡು ಯಾರ್ಯಾರು ಭಕ್ತಿಯಿಂದ ನಮಿಸಿದ್ದಾರೋ ಅವರಿಗೆಲ್ಲ ನನ್ನ ಆಶೀರ್ವಾದ ಇದೆ ಅಂತ ತಿಳಿಸುವಂತೆ ರಾಯರು ತಾವು ಮೂಲ ಬೃಂದಾವನದಲ್ಲಿ ವಿಶೇಷವಾಗಿ ನಮಗೆ ಮೈದೋರಿದ್ದಾರೆ. ಅಂತಹ ರಾಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಮುಂದಿನ ಆಚಾರ್ಯರು ತಾವು ಮಾತನ್ನು ಮುಂದುವರಿಸ್ತಾರೆ. ಎಲ್ಲ ತತ್ವಗಳಿಗಿಂತಲೂ ಕೂಡ ಉತ್ತಮವಾದಂತಹದ್ದು ಗುರುತತ್ವ ಎನ್ನುವಂತಹದ್ದು. ನಾವು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹುಟ್ಟಿದಾಗಿನಿಂದ ಅವನು ಗುರುಗಳ ಜೊತೆನೆ, ಗುರುಗಳನ್ನ ಹಿಂಬಾಲಿಸಿಕೊಂಡೇ ಅವನು ಹುಡುತ್ತಾನೆ ಅನ್ನುವಂತಹದ್ದು ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರುಗಳು ಎನ್ನುವಂಥವರು ಅನೇಕ ಜನ ಇರ್ತಾರೆ. ನಾವು ಅದನ್ನ ಉದ್ದೇಶ ಮಾಡಿಕೊಂಡು ನಾವು ಮಂಗಲಾಚರಣೆ ಹೇಳಬೇಕು ಅಂತಾದರೆ ಗುರುಭ್ಯೋ ನಮಃ ಎಂಬುದಾಗಿ ಹೇಳುತ್ತೇವೋ ಹೊರತು ಗುರವೇ ನಮಃ ಅಂತ ಹೇಳುವುದಿಲ್ಲ.
ಅನೇಕ ಜನ ಗುರುಗಳು ಹುಟ್ಟಿದಂತಹ ಮನುಷ್ಯನಿಗೆ ಪ್ರಾರಂಭದಲ್ಲೇ ತಂದೆ ತಾಯಂದಿರು ಗುರುಗಳಾಗಿ ಅವರಿಗೆ ಜೀವನವನ್ನ ಉದ್ಧಾರ ಮಾಡ್ತಾರೆ. ಬರ್ತಾ ಬರ್ತಾ ಅವನು ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ಯಾವುದಾದ್ರೂ ಒಂದು ವಿಷಯವನ್ನ ಕಳೆಯುವಂತವನಾಗಿ ಅವನು ಆ ಗುರುತ್ವೇನ ಎಲ್ಲಾ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೆ. ಈಗ ತಾವೆಲ್ಲ ನೋಡ್ತಾ ಇದ್ದೀರಿ, ರಾಯರಿಗೆ ಫಲಾಭಿಷೇಕ ಅನ್ನುವಂಥದ್ದು ನಡೀತಾ ಇದೆ. ಫಲ ಅದನ್ನೇ ಬದರಿ ಕದಲಿ ಚೂತ ಫಲೈಸ್ತ್ವಾಂ ಸ್ನಾಪಯಾಮ್ಯಹಂ ಸಫಲಂ ಕುರು ಮೇ ಸರ್ವಂ ತಾರಕಸ್ತ್ವಂ ಗುರುಪ್ರಭೋ. ಪರಮ ಪೂಜ್ಯ ಗುರುಗಳೇ, ನಾನು ಬದರಿ ಫಲ, ಕದಲಿ ಫಲ ಮತ್ತು ಚೂತ ಫಲ ಇವೇ ಮೊದಲಾದಂತಹ ಹಣ್ಣುಗಳಿಂದ ನಾನು ನಿಮ್ಮನ್ನ ಅಭಿಷೇಕ ಮಾಡ್ತೇನೆ. ನೀವು ನನಗೆ ಜೀವನದಲ್ಲಿ ಸಾಫಲ್ಯವನ್ನ ಕೊಡ್ರಿ, ಸಫಲತೆಯನ್ನ ಕೊಡ್ರಿ. ಸಫಲತೆ ಅಂತಂದ್ರೆ ಕೊನೆಗೆ ಮೋಕ್ಷವೇ ಫಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಯಸುವಂತಹದ್ದು ಮೋಕ್ಷವೇ ಹೊರತು ಮೋಕ್ಷವನ್ನು ಬಿಟ್ಟು ತಾತ್ಕಾಲಿಕ ಸುಖಾತ್ಮಕವಾದಂತಹ ಫಲಗಳನ್ನ ಯಾರೂ ಕೂಡ ಬಯಸುವುದಿಲ್ಲ. ಆದ್ದರಿಂದ ಸಾಫಲ್ಯವನ್ನ ನನಗೆ ತಂದುಕೊಡಿ. ಆದ್ದರಿಂದಲೇನೆ ರಾಯರನ್ನ ತಾರಕಃ ಅಂತ ಕರೆದರು. ಅವರು ತಾರಾಮಂತ್ರವನ್ನ ಪ್ರತಿನಿತ್ಯ ಜಪ ಮಾಡುವವರಾಗಿ, ಓಂಕಾರ ಮಂತ್ರ ಪ್ರತಿನಿತ್ಯ ಜಪ ಮಾಡುವವರಾಗಿ ಅವರು ಸಕಲ ಜನ ಉದ್ಧಾರಕರಾಗಿದ್ದಾರೆ. ಆದ್ದರಿಂದ ಅವರು ತಾರಕರಾಗಿದ್ದಾರೆ. ಆದ್ದರಿಂದ ಅಂತಹ ರಾಯರನ್ನ ಫಲಸ್ನಾನಗಳಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಮಾವಿನ ಹಣ್ಣಿನ ರಸಗಳಿಂದಾಗಿ ಅತ್ಯದ್ಭುತವಾದಂತಹ ಶೋಭಾಯಮಾನವಾದ ಇವುಗಳಿಂದ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅತ್ಯಂತ ಶಾರೀರಿಕವಾದ ಉಷ್ಣತೆಯನ್ನ ಪರಿಹರಿಸುವಂತಹದ್ದು ಎಳೆನೀರು. ರಾಯರು ಭವರೋಗಗಳನ್ನ, ಭವದಲ್ಲಿ ಬರುವಂತಹ ರೋಗ ಅಂತಂದ್ರೆ ಕೇವಲ ಜ್ವರಾದಿಗಳು ಮಾತ್ರ ರೋಗಗಳು ಅಲ್ಲ, ತಾಪತ್ರಯಗಳು ಕೂಡ ರೋಗಗಳೇ. ಅಂತಹ ತಾಪವನ್ನ ಅಂದ್ರೆ ದುಃಖವನ್ನ ಕಳೆಯುವಂತಹದ್ದು ರಾಯರ ಮನಸ್ತತ್ವ. ಆದ್ದರಿಂದ ಅಂತಹ ರಾಯರೇ ತಾವು ಭೌತಿಕವಾದಂತಹ ದುಃಖವನ್ನು ಕಳೆಯುವ ಅಂದ್ರೆ ಉಷ್ಣತೆಯನ್ನು ಕಳೆಯುವಂತಹ ಎಳನೀರಿನಿಂದ ತಮ್ಮನ್ನ ನಾವು ಅಭಿಷೇಕ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮಗೆ ಸಂಸಾರ ತಾಪತ್ರಯಗಳನ್ನ ನಮ್ಮಲ್ಲಿ ತಾವು ಕಳೆಯಬೇಕು, ಸಂಸಾರ ತಾಪತ್ರಯಗಳಿಂದ ನಮ್ಮನ್ನ ಉದ್ಧಾರ ಮಾಡಬೇಕು ಎನ್ನುವ ಒಂದು ಕಳಕಳಿಯಿಂದ ಪರಮಪೂಜ್ಯ ಶ್ರೀಪಾದಂಗಳವರು ಅನೇಕ ಎಳನೀರುಗಳಿಂದಾಗಿ ಎಲ್ಲಾ ಭಕ್ತರನ್ನ ಉದ್ದೇಶ ಮಾಡಿಕೊಂಡು ಅನೇಕ ಜನರು ಬಂದಿದ್ದಾರೆ ಮಂತ್ರಾಲಯಕ್ಕೆ. ನಾನಾ ಮೂಲೆಗಳಿಂದಲೂ ಕೂಡ ಮಂತ್ರಾಲಯಕ್ಕೆ ತಮ್ಮ ಅನೇಕ ವಿಧವಾದ ಕಷ್ಟಗಳನ್ನ ರಾಯರಲ್ಲಿ ಹೇಳಿಕೊಂಡು ತಾವು ಉದ್ಧಾರ ಆಗಬೇಕು ಅನ್ನೋ ಒಂದು ಕಳಕಳಿಯಿಂದ ಬಂದಿದ್ದಾರೆ. ಅವರೆಲ್ಲ ತಾಪತ್ರಯಗಳನ್ನ ಕಳಿಬೇಕು ಅಂತ ಆದ್ರೆ 1 ಅಥವಾ 2 ಎಳನೀರುಗಳಿಂದ ಸಾಕಾಗುವುದಿಲ್ಲ ಅವರ ತಾಪತ್ರಯದ ನಾಶ. ಕೇವಲ ಅನೇಕವಾದ ಎಳನೀರುಗಳಿಂದ ಮಾತ್ರ ಸಾಧ್ಯ ಎನ್ನುವ ಒಂದು ಉದ್ದೇಶದಿಂದಾಗಿ ಪರಮಪೂಜ್ಯ ಶ್ರೀಪಾದಂಗಳವರು ರಾಯರಿಗೆ ಇಷ್ಟು ತಂಪಿನ ಪ್ರದೇಶದಲ್ಲೂ ನಿನ್ನೆ ರಾತ್ರಿ ಪೂರ್ತಿ ಮಳೆ ಸುರಿದಿದೆ, ಆದರೂ ಕೂಡ ಯಾವ ಭಕ್ತರ ತಾಪತ್ರಯಗಳು ಕೂಡ ಕಳೆಯಲಿಲ್ಲ. ಕೇವಲವಾಗಿ ಭೌತಿಕವಾಗಿ ಮೇಲೆ ಕಾಣುವಂತಹ ಉಷ್ಣ ಒಂದು ಪರಿಹಾರ ಆಗಿರಬಹುದೇ ಹೊರತು ನಮ್ಮ ಶಾರೀರಿಕವಾಗಿ ಅಂತಸ್ಥಿತವಾದಂತಹ ತಾಪತ್ರಯಗಳ ಪರಿಹಾರ ಅನ್ನುವಂಥದ್ದು ಆಗಲಿಲ್ಲ. ಅದು ಆಗಬೇಕು ಅಂತ ಆದ್ರೆ ಪರಮ ಪೂಜ್ಯ ಗುರು ರಾಘವೇಂದ್ರ ತೀರ್ಥ ಶ್ರೀಪಾದರಿಗೆ ಮಾತ್ರ ಅಭಿಷೇಕ ಮಾಡಿದರೆ ಆ ತಾಪತ್ರಯಗಳು ಪರಿಹಾರವಾಗುವಂತಹದ್ದು ಎನ್ನುವ ಕಳಕಳಿಯಿಂದಾಗಿ ಪರಮ ಪೂಜ್ಯರು ಎಳೆನೀರುಗಳಿಂದಾಗಿ ರಾಯರನ್ನ ಸ್ನಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ತಾವು ಮನೆಯಲ್ಲೇ ಕೂತಿಕೊಂಡು ಈ ವಾಹಿನಿ ಮುಖಾಂತರವಾಗಿ ಪ್ರತಿಯೊಬ್ಬರೂ ಕೂಡ ಬದರಿ ಕದಲಿ ಚೂತ ಫಲೈಸ್ತ್ವಾಂ ಸ್ನಾಪಯಾಮ್ಯಹಂ ಸಫಲಂ ಕುರು ಮೇ ಸರ್ವಂ ತಾರಕಸ್ತ್ವಂ ಗುರುಪ್ರಭೋ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡತಕ್ಕಂಥದ್ದು. ಹಾಲು, ಮೊಸರು, ಜೇನುತುಪ್ಪ, ಹೂಗಳು, ಅಲಂಕಾರ ಹೀಗೆ ವಿವಿಧ ಪದಾರ್ಥಗಳಿಂದ ಗುರುರಾಯರ ಬೃಂದಾವನಕ್ಕೆ ವಿಶೇಷ ಪೂಜೆಯನ್ನು ಸುಬುಧೇಂದ್ರ ತೀರ್ಥರು ನೆರವೇರಿಸಿ ಈಗ ಮಾಲಾರ್ಪಣೆ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. 3 ದಿನಗಳ ಕಾಲ ಈ ಆರಾಧನಾ ಮಹೋತ್ಸವ ನೆರವೇರ್ತಾ ಇದೆ. 354ನೇ ರಾಯರ ಆರಾಧನಾ ಮಹೋತ್ಸವ. ಇವತ್ತು ಮಧ್ಯಾರಾಧನೆಯ ಪೂಜೆಯ ನೇರ ದೃಶ್ಯಗಳಿವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.